ಹಾಯ್ ನಮಸ್ಕಾರ ರೈತ ಬಾಂಧವರಿಗೆ. ಸೊ ನೋಡ್ಬೋದು HSM ಆಗ್ರೋ ಸುಳೆಬ ಅಂತ ಹೇಳ್ಬಿಟ್ಟು ಸೊ ಬೈಕ್ ಟೂರ್ ರೆಡಿ ಆಗಿದೆ. ಸೊ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕೇಳ್ಕೊಬೋದು ಯಾವ ರೀತಿ ಬೇಕಂತ ಹೇಳ್ಬಿಟ್ಟು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡ್ತೀವಿ. ಸೊ ಕಸ್ಟಮರ್ ಕೂಡ ಬಂದಿದ್ದಾರೆ, ಮಾಡಿಸ್ಕೊಂಡು ಕೂಡ ಹೋಗಿದ್ದಾರೆ. ಸೊ ಹಿಂದ್ಗಡೆ ಸ್ಟೆಪ್ ಕೂಡ ಅವ್ರು ಮಾಡಿಸ್ಕೊಂಡಿದ್ದಾರೆ. ನೋಡ್ಬೋದು ನೀವು 4 ಫೀಟ್ ಅಗಲ ಇದೆ, 5 ಫೀಟ್ ಉದ್ದ ಇದೆ. ಸೊ ಫುಲ್ಲಿ 16 ಗೇಜಲ್ಲಿ ಯೂಸ್ ಆಗಿದೆ. ಸೊ MRF ಟೈರ್ನ ಅಳವಡಿಸಿದ್ದೀವಿ. ಮಾತಾಡ್ಸೋಣ ಕಸ್ಟಮರ್ ಜೊತೆ. ಸೊ ಸರ್ ನಮಸ್ಕಾರ ರೀ ಸರ್. ಸರ್ ತಮ್ಮ ಹೆಸರು ಸರ್? ಸಿದ್ದಪ್ಪ ಅಂಗಡಿ ಅಂತ. ಸಿದ್ದಪ್ಪ ಅಂಗಡಿ. ಸರ್ ತಮ್ಮ ತಾಲೂಕು ಜಿಲ್ಲೆ? ಇಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲಾ. ಹಾಂ ಸರ್. ತುಗುಲ್ಡೋನಿಂದ ಬಂದು. ತುಗುಲ್ಡೋಣಿ ಊರು ಸರ್. ಸರ್ ತಾವು ಯಾವ ಯೂಸಸ್ಗಾಗಿ ಇದು ಮಾಡಿಸ್ಕೊಂತಿದ್ದೀರಿ? ಕಾಯಿಪಲ್ಯ ಮಾಡ್ಬೇಕು ಅನ್ನೋದು. ಕಾಯಿಪಲ್ಯ ಮಾರುವಂಥ ಉದ್ದೇಶಕ್ಕಾಗಿ ನೀವು ಮಾಡ್ತಿದ್ದೀರಿ. ಸೊ 4 ಫೀಟ್ ಅಗಲ, 5 ಫೀಟ್ ಉದ್ದ. ಸರ್ ಹೇಳಿರೋಂಥ ಡೀಟೇಲ್ಸ್ ಪ್ರಕಾರ ನೀವು ಕೂಡ ಹೋಗಿ ನೋಡ್ಕೋಬೋದು. ಈ ಥರ ಕೂಡ ಮಾಡಿಸ್ಕೋಬೋದು. ಮಾಡಿಸ್ಕೊಂಡೋಗಿದೆ. ಇವಾಗ ಹೆಂಗೆ ಅನ್ಸುತ್ತೆ ಸರ್? ಸ್ಪೀಡ್ನಾಗಾಗಲಿ ಪಿಕಪ್ನಾಗಲಿ ಮೇಂಟೈನ್ ಎಲ್ಲ ಮಸ್ತ್ ಆಗೈತಿ, ಬರೋಬ್ಬರ ಆಗೈತಿ. ನಿಮ್ಮ ಸೈಡ್ನವ್ರು ಒಂದು ಮಾಡ್ಸ್ಕೊಂಡೋಗಿದ್ದಾರೆ, ಅವ್ರದ್ದು ಹೆಂಗೆ ನಡೆದ ಸರ್? ಅವರು ಹುಲ್ಲಪ್ಪ ಅಂತೇಳಿ ಅವ್ರು ಮಾಡಿಸ್ಕೊಂತಾರೆ. ಅವ್ರು ನೋಡ್ಕೊಂಡು ಮಾಡಿಸ್ಕೊಂತೀವಿ ನಾವು. ಅವ್ರನ್ನ ನೋಡ್ಕೊಂಡು ನೀವು ಮಾಡ್ಸ್ಕೊಂತಿದ್ದೀರಿ. ಅವ್ರದ್ದು ಹೆಂಗೆ ನಡೆದ ಸರ್? ಹೆಂಗೆ ವೇಟ್ ಗೀಟ್ ಹೆಂಗೆ ಐತ್ರಿ? ಅವ್ರದ್ದು ಗಾಡಿ ಹೊಡೆದ ಬಂದ ಇಲ್ಲಿ ನಾವು ಇದು ಮಾಡಿಸಿದ್ದು ಹೆಂಗೆ ಹೇಳಿದ್ರು ಸರ್? ಕಸ್ಟಮರ್ ಏನು ಚೆನ್ನಾಗೈತೆ ಅಂತ ಹೇಳಿದ್ರ, ಏನು ಕೆಟ್ಟದೈತೆ ಅಂತ ಹೇಳಿದ್ರ? ಚಲೋ ಐತೆ ಅಂತ ಹೇಳಿದ್ರಿ. ಎಕ್ಸ್ಪೀರಿಯನ್ಸ್ ಹೇಳ್ತಾರಲ್ಲ ಕಸ್ಟಮರ್, ಅವ್ರಿಗೆ ಏನೈತಿ ದೂರದ ಕಸ್ಟಮರ್ಗೆ ಡೌಟ್ ಇರ್ತೈತಿ. ಏನೋ ಸುಳ್ಳು ಹೇಳ್ತಾರ, ಹಂಗೆ ಮಾಡ್ತಾರ, ಹಿಂಗೆ ಮಾಡ್ತಾರ ಅಂತ. ನಾವೇನು ಹೇಳ್ತೀವಿ, ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಿ ಬರ್ರಿ ಅಂತ ಹೇಳ್ತೀವಿ ನಾವು. ಲೋಕಲ್ ಕಸ್ಟಮರ್ ನಂಬರ್ ಕೊಡ್ತೇವೆ, ಮಾತಾಡ್ಕೊಂಡ್ ಬರ್ರಿ ಅಂತ ಹೇಳ್ತೀವಿ. ಈಗ ನೀವು ಕಸ್ಟಮರ್ ಜೊತೆ ಮಾತಾಡ್ರಿ, ಅವ್ರು ಏನು ಹೇಳಿದ್ರಿ ನಿಮಗೆ? ಚಲೋ ಐತ್ರಿ, ಎಲ್ಲ ಮಾಡಿಸೋ ಲೈಫ್ ಐತಿ. ಜೀವನ ಕಟ್ಕೋಬಹುದು, ಜೀವನ ಕಟ್ಕೋಬಹುದು ಆರಾಮಾಗಿ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಆರಾಮಾಗಿ ಮಾಡಿಸ್ಕೋಬಹುದು, ಏನು ತೊಂದರೆ ಇಲ್ಲ. ಏನು ಬ್ರೇಕ್ ಸಿಸ್ಟಮ್ನಾಗ ಅದೆಲ್ಲ ಹೆಂಗೈತೆ ಸರ್? ಎಲ್ಲ ಚೆನ್ನಾಗೈತಿ. ನೋಡ್ಬೋದು 4 ಫೀಟ್ ಅಗಲ, 5 ಫೀಟ್ ಉದ್ದ ಮಾಡ್ಸ್ಕೊಂಡು ಹೋಗಿದ್ದಾರೆ. ಕಸ್ಟಮರ್ ಅವ್ರು ಹೇಳಿದ್ದಾರೆ. ಯಾರಾದರೂ ಲೋಕಲ್ ಅವರು ಇದ್ದರೆ ನೀವು ಕೂಡ ಹೋಗಿ ನೋಡ್ಕೋಬೋದು. ಸೊ ಇಂಡಿಕೇಟರ್ ಲೈಟ್ ಕೂಡ ಅಳವಡಿಸಿದ್ದೀವಿ ನಾವು. ರೈತ ಮಿತ್ರ ಅಂತ ಟೈಟಲ್ ಕೂಡ ಅಳವಡಿಸಿದ್ವಿ. ಸೊ ರಿವರ್ಸ್ ಹೋಗುತ್ತೆ, ಫಾರ್ವರ್ಡ್ ಕೂಡ ಹೋಗುತ್ತೆ, ಆಯಿಲ್ ಬ್ರೇಕ್ ಕೂಡ ಇದೆ. ಹೇಳಬೇಕಂದ್ರೆ ಫುಲ್ ಲೋಡೆಡ್ ಗಾಡಿ ಇದು. 1 ವರ್ಷದ ವಾರಂಟಿ ಒಂದಿಗೆ ಪ್ರೊವೈಡ್ ಮಾಡ್ತೀವಿ, ನೋಡ್ಬೋದು. ಹಾಗೂ ಇದರಲ್ಲಿ ಏನು ಸ್ಪೆಸಿಫಿಕೇಷನಪ್ಪ ಅಂದರೆ, ಸೊ ಇದರಲ್ಲಿ ಚೈನ್ ಸಿಸ್ಟಮ್ ಕೂಡ ಇಲ್ಲ, ಹಾಗೂ ಆಯಿಲ್ ಬ್ರೇಕ್ ಕೂಡ ಇದೆ. ಸೊ ರಿವರ್ಸ್ ಸಿಸ್ಟಮ್ ಕೂಡ ಇದೆ. ಸೊ ಫುಲ್ಲಿ ಲೋಡೆಡ್ ಗಾಡಿ ಅಂತಲೇ ಹೇಳ್ಬೋದು. ಪೇಂಟ್ ಕೂಡ ಸೂಪರ್ ಸೆಟ್ ಪೇಂಟ್ ಅಳವಡಿಸಿರ್ತೀವಿ ನಾವು. ಪ್ರತಿಯೊಂದು ಕಸ್ಟಮೈಸ್ ಮಾಡಿರೋದು, ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಬ್ರೇಕ್ ಕೂಡ ಫುಲ್ಲಿ ಅರ್ಜೆಂಟ್ ಆಗಿರುತ್ತೆ. ಬಾಷ್ ಕಂಪ್ನಿ ಬ್ರೇಕ್ನ ಅಳವಡಿಸ್ತಾರೆ. ರಿವರ್ಸ್ ಕೂಡ ಹೋಗುತ್ತೆ, ಫಾರ್ವರ್ಡ್ ಕೂಡ ಹೋಗುತ್ತೆ, ಆಯಿಲ್ ಬ್ರೇಕ್ ಕೂಡ ಇದೆ. ಸೊ ಈಸಿಲಿ ಯಾವುದೇ ರೀತಿಯಿಂದ ವೈಬ್ರೇಷನ್ ಹಾಗೂ ಸೌಂಡ್ ಬರಲ್ಲ, ಕಡಿಮೆ ಬರುತ್ತೆ. ರಿವರ್ಸ್ ಕೂಡ ಹೋಗ್ತಾರೆ ಕಸ್ಟಮರು. ಏನಪ್ಪ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಯೂಸ್ ಮಾಡಲಿಕ್ಕೆ ತುಂಬಾ ಅನುಕೂಲ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ವಾಲಿಟಿ ವಸ್ತುಗಳನ್ನು ನಾವು ಯೂಸ್ ಮಾಡೋದು. ನೋಡ್ಬೋದು MRF ಟೈರ್ನ ಯೂಸ್ ಮಾಡಿದ್ದಾರೆ, 16 ಗೇಜ್ ಸೀಟ್ನ ಯೂಸ್ ಮಾಡಿದ್ದಾರೆ, ಸೂಪರ್ ಸೆಟ್ ಪೇಂಟ್ನ ಯೂಸ್ ಮಾಡಿದ್ದಾರೆ. ಸೊ ಹೆವಿ ಟೋಲ್ ಬಾಕ್ಸ್ನ ಯೂಸ್ ಮಾಡಿದ್ದಾರೆ. ಕೂತ್ಕೊಳ್ಳೋಕೆ ಪಕ್ಕದಲ್ಲಿ ಒಂದು ಸಿಸ್ಟಮ್ ಕೂಡ ಮಾಡಿದ್ದಾರೆ. ಸೊ ಇಂಡಿಕೇಟರ್ ಲೈಟ್ ಕೂಡ ಅಳವಡಿಸಿದ್ದೀವಿ, ಹಿಂದೆ ಪೈರಿ ಕೂಡ ಅಳವಡಿಸಿದ್ದೀವಿ, ನೋಡ್ಕೋಬೋದು. ಫುಲ್ಲಿ ಲೋಡೆಡ್ ಆಗಿರುತ್ತೆ. ಸೊ ಒಳ್ಳೆ ಒಂದು ಕ್ವಾಲಿಟಿ ಒಂದಿಗೆ ಬೈಕ್ ಟ್ರೋಲಿನ ಪ್ರೊವೈಡ್ ಮಾಡ್ತೀವಿ. ಏನಪ್ಪ ಅಂದರೆ ನಮ್ಮ ಹತ್ರ ಏನು ಡೈರೆಕ್ಟ್ಲಿ ಬರುವಂಥ ಅವಶ್ಯಕತೆ ಇಲ್ಲ. ಕಸ್ಟಮರ್ನ ಯಾರಾದರೂ ಲೋಕಲ್ ಕಸ್ಟಮರ್ ಇದ್ದರೆ ಫೋನ್ ಮಾಡಿ ಕೇಳ್ಬೋದು. ಲೋಕಲ್ ಕಸ್ಟಮರ್ ನಾವು ನಂಬರ್ ಕೊಡ್ತೀವಿ, ಅಲ್ಲಿ ಸ್ಯಾಟಿಸ್ಫೈಡ್ ಆಗಿ ಅವ್ರ ಹತ್ರ ಕೇಳಿಕೊಂಡು ನೋಡಿಕೊಂಡು ನೀವು ಆರಾಮಾಗಿ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಪ್ರತಿಯೊಂದು ಕಾಂಬಿನೇಷನೇ ಇಲ್ಲ, ಪ್ರತಿಯೊಂದು ಕಾಂಬಿನೇಷನ್ ಇರುತ್ತೆ. ಸೊ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಿಂದ ತೊಂದರೆನೇ ಇರೋದಿಲ್ಲ. ಫುಲ್ ಈಸಿಲಿ ಯೂಸ್ ಮಾಡ್ಬೋದು.